ಕೋದಂಡ ರಾಮಸ್ವಾಮಿ ದೇವಾಲಯ ಭಕ್ತಿಯ ಪ್ರೇರಣೆ ಮತ್ತು ಓತಗಳ ದಿವ್ಯಯಾನ. ನಮ್ಮ ದೂರದ ಗ್ರಾಮದಲ್ಲಿ ಒಮ್ಮೆ ದೇವಾಲಯವಿಲ್ಲದೆ ಆಧ್ಯಾತ್ಮಿಕತೆ ಕಡಿಮೆ ಇದ್ದಿತು. ನಮ್ಮ ಕುಟುಂಬ, ಬೊಜ್ಜ ಕುಟುಂಬ ಸೇರಿದಂತೆ ಹಲವಾರು ಕುಟುಂಬಗಳು ಜೀವನೋಪಾಯಕ್ಕಾಗಿ ನಗರಕ್ಕೆ ತೆರಳಿದ್ದವು. ನಗರದಲ್ಲಿ ಯಶಸ್ಸು ಸಾಧಿಸಿದ ನಂತರವೂ ನಮ್ಮ ಹೃದಯಗಳು ಯಾವತ್ತಿಗೂ ನಮ್ಮ ಗ್ರಾಮದಲ್ಲೇ ಇದ್ದವು. ನಮ್ಮ ಊರಿಗೆ ಮತ್ತೆ ಒಂದು ನೆರವನ್ನು ನೀಡಬೇಕು ಮತ್ತು ಶ್ರೀರಾಮನ ಕೃಪೆಯನ್ನು ನಮ್ಮ ಗ್ರಾಮಕ್ಕೆ ತರುವುದೇ ನಮ್ಮ ಬೃಹತ್ ಇಚ್ಛೆಯಾಗಿದೆ. 2004ರಲ್ಲಿ ನಾವು ಬಹಳ ಪರಿಶ್ರಮದಿಂದ ಶ್ರೀ ಕೋದಂಡ ರಾಮಸ್ವಾಮಿ ದೇವಾಲಯವನ್ನು ನಿರ್ಮಿಸಿದ್ದೇವೆ. ಈ ದಾರಿ ಸುಲಭವಾಗಿರಲಿಲ್ಲ. ಆರ್ಥಿಕ ಸಮಸ್ಯೆಗಳು, ನಿರ್ಮಾಣದ ತೊಡಕುಗಳು ಮತ್ತು ಹಲವು ಕಡೆಗಳಿಂದ ಬಂದ ತೊಡಕುಗಳನ್ನು ಎದುರಿಸಿದ್ದೇವೆ. ಆದರೆ ನಮ್ಮ ಶ್ರೀರಾಮನ ಮೇಲಿರುವ ಆಳವಾದ ನಂಬಿಕೆ ನಮಗೆ ಶಕ್ತಿ ನೀಡಿತು. ಕುಟುಂಬ, ಸ್ನೇಹಿತರ ಬೆಂಬಲದಿಂದ ಎಷ್ಟು ಅಡ್ಡಿಗಳು ಬಂದರೂ ದೇವಾಲಯದ ನಿರ್ಮಾಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ. ದೇವಾಲಯವನ್ನು ನಿರ್ಮಿಸುವ ಮೊದಲು ನಾವು ಶ್ರೀರಾಮ, ಸೀತಾ, ಲಕ್ಷ್ಮಣ ಮತ್ತು ಹನುಮಾನನ ದಿವ್ಯ ವಿಗ್ರಹಗಳನ್ನು ಪಡೆದುಕೊಂಡಿದ್ದೇವೆ. ನಮ್ಮ ಗ್ರಾಮದಲ್ಲಿ ದೇವಾಲಯವಿಲ್ಲದ ಕಾರಣ ನಾವು ಮೊದಲಿಗೆ ಬೆಂಗಳೂರಿನ ಪ್ರಮುಖ ದೇವಾಲಯದಲ್ಲಿ ತಾತ್ಕಾಲಿಕವಾಗಿ ವಿಗ್ರಹಗಳನ್ನು ಇಟ್ಟಿದ್ದೇವೆ. ಆಶ್ಚರ್ಯಕರವಾಗಿ ಒಂದು ಹಾವು ವಿಗ್ರಹಗಳ ಬಳಿ ಕಾಣಿಸಿಕೊಂಡು ದಿವ್ಯ ರಕ್ಷಣೆಯನ್ನು ನೀಡಿದಂತೆ ಅನಿಸಿತು. ವಿಗ್ರಹಗಳನ್ನು ಮತ್ತೊಂದು ದೇವಾಲಯಕ್ಕೆ ಸ್ಥಳಾಂತರಿಸಿದಾಗಲೂ ಅದೇ ಸ್ಥಿತಿ ಮುಂದುವರೆದಿತು. ಹಾವು ಹತ್ತಿರದಲ್ಲೇ ಇರುತ್ತಿತ್ತು. ಕೊನೆಗೆ ವಿಗ್ರಹಗಳನ್ನು ನಮ್ಮ ಗ್ರಾಮಕ್ಕೆ ತಂದು ಸಮೀಪದ ದೇವಾಲಯದಲ್ಲಿ ಇಟ್ಟಾಗಲೂ ಹಾವು ಮತ್ತೆ ಕಾಣಿಸಿತು. ಇದು ನಮ್ಮ ಕುಟುಂಬಕ್ಕೆ ಒಂದು ಶಕ್ತಿಯುತ ಸಂಕೇತವಾಗಿ ಈ ವಿಗ್ರಹಗಳಿಗೆ ನಮ್ಮ ಗ್ರಾಮದಲ್ಲಿ ಒಂದು ಸಮರ್ಪಿತ ದೇವಾಲಯ ಅಗತ್ಯವಿದೆ ಎಂದು ತೋರ್ಪಡಿಸಿತು. ದೇವಾಲಯ ಉದ್ಘಾಟನೆಯಾದ ನಂತರ ಹಲವಾರು ಭಕ್ತರು ದಿವ್ಯ ಅದೆಷ್ಟೋ ಅಚ್ಚರಿಗಳನ್ನು ಅನುಭವಿಸಿದ್ದಾರೆ. ಈ ದೇವಾಲಯದಲ್ಲಿ ವಿಶೇಷ ದೈವಿಕ ಶಕ್ತಿ ಇದೆ ಎಂದು ನಂಬಿಕೆಯಿದೆ. ಇಲ್ಲಿ ಬಂದು ಪ್ರಾರ್ಥಿಸಿದವರ ಪ್ರಾರ್ಥನೆಗಳು ಅಚ್ಚರಿಯಷ್ಟು ನಿಖರವಾಗಿ ಈಡೇರಿದವು. ನಾವು ಹಲವಾರು ಭಕ್ತರಿಂದ ಅವರೆಲ್ಲ ತಮ್ಮ ಆರೋಗ್ಯ ಸಮಸ್ಯೆಗಳಿಂದ ಹೊರಬಂದದ್ದು, ತಮ್ಮ ವೈಯಕ್ತಿಕ ಹಾಗೂ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಗಳಿಸಿದಂತೆಯೇ ಕೇಳಿದ್ದೇವೆ. ಈ ಅಚ್ಚರಿಗಳು ಕೇವಲ ಕಥೆಗಳಲ್ಲ, ಇವು ದೇವಾಲಯಕ್ಕೆ ಬಂದವರ ನಿಜವಾದ ಅನುಭವಗಳು. ಕಳೆದ 20 ವರ್ಷಗಳಿಂದ ನಮ್ಮ ಕುಟುಂಬ ಮತ್ತು ಸ್ನೇಹಿತರು ಅತ್ಯಂತ ಭಕ್ತಿಯಿಂದ ದೇವಾಲಯವನ್ನು ನಿರ್ವಹಿಸುತ್ತಿದ್ದಾರೆ. ದೇವಾಲಯದ ದೀರ್ಘಾವಧಿಯ ಬೆಳವಣಿಗೆಯನ್ನು ಖಚಿತಪಡಿಸಲು ಮತ್ತು ರಾಮ ಚೈತನ್ಯವನ್ನು ರಾಮ ಕಾನ್ಷಿಯಸ್ನೆಸ್ ಹರಡುವ ಉದ್ದೇಶದಿಂದ ನಾವು ಇತ್ತೀಚೆಗೆ ಕೋದಂಡ ರಾಮಸ್ವಾಮಿ ದೇವಸ್ಥಾನ ಟ್ರಸ್ಟ್ ಅನ್ನು ಸ್ಥಾಪಿಸಿದ್ದೇವೆ. ಹೊಸ ತಲೆಮಾರಿನವರು ಈಗ ಈ ದಿವ್ಯ ಕಾರ್ಯವನ್ನು ಮುಂದುವರಿಸಲು ಮುಂದಾಗಿದ್ದಾರೆ. ನಮ್ಮ ಗ್ರಾಮದಲ್ಲಷ್ಟೇ ಅಲ್ಲ, ಸುತ್ತಮುತ್ತಲಿನ ಸಮುದಾಯಗಳಲ್ಲಿಯೂ ರಾಮಭಕ್ತಿಯನ್ನು ಹರಡಲು ಅವರು ಶ್ರದ್ಧೆಯಿಂದ ಕೆಲಸ ಮಾಡುತ್ತಿದ್ದಾರೆ. ಎಲ್ಲಾ ಭಕ್ತರನ್ನು, ದಾತರನ್ನು ಹಾಗೂ ಸ್ನೇಹಿತರನ್ನು ನಮ್ಮ ಈ ದಿವ್ಯ ಯಾತ್ರೆಯಲ್ಲಿ ಪಾಲುಗಾರರಾಗುವಂತೆ ಆಹ್ವಾನಿಸುತ್ತೇವೆ. ನಿಮ್ಮ ಬೆಂಬಲ ಸಣ್ಣದಲ್ಲ, ದೊಡ್ಡದಲ್ಲ. ದೇವಾಲಯದ ನಿರ್ವಹಣೆಯಲ್ಲಿ, ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಆಯೋಜನೆಗಳಲ್ಲಿ ಮತ್ತು ಶ್ರೀರಾಮನ ದಿವ್ಯ ಆಶೀರ್ವಾದಗಳನ್ನು ಎಲ್ಲರಿಗೂ ಹಂಚುವಲ್ಲಿ ಮಹತ್ತರವಾದ ಬದಲಾವಣೆಯನ್ನು ತರುವುದಾಗಿದೆ. ನಿಮ್ಮ ದೇಣಿಗೆ ನಮ್ಮ ಸಮುದಾಯದ ಆಧ್ಯಾತ್ಮಿಕ ಬೆಳವಣಿಗೆಗೆ ಒಂದು ಬಲವಾದ ಹೆಜ್ಜೆಯಾಗಿರುತ್ತದೆ. ಕೋದಂಡ ರಾಮಸ್ವಾಮಿ ದೇವಸ್ಥಾನ ಟ್ರಸ್ಟ್ಗೆ ದೇಣಿಗೆ ನೀಡಿ ನೀವು ಕೇವಲ ಆರ್ಥಿಕ ಸಹಾಯ ನೀಡುವುದಲ್ಲ, ನೀವು ಒಂದು ಪವಿತ್ರ ಪರಂಪರೆಯ ಭಾಗವಾಗುತ್ತೀರಿ. ಇದು ಅನೇಕ ಹೃದಯಗಳಲ್ಲಿ ಆಶೆಯನ್ನು, ಶಾಂತಿಯನ್ನು, ದಿವ್ಯ ಕೃಪೆಯನ್ನು ನೀಡುತ್ತದೆ. ನಮ್ಮ ಈ ಪವಿತ್ರ ಯಾತ್ರೆಯಲ್ಲಿ ನೀವು ನಮ್ಮೊಂದಿಗೆ ಸೇರಿ, ನಾವು ಎಲ್ಲರೂ ಸೇರಿ ರಾಮಭಕ್ತಿಯ ದೀಪವನ್ನು ಯಾವತ್ತೂ ಬೆಳಗಿಟ್ಟು ಪ್ರತಿ ಹೃದಯವನ್ನು ಮುಟ್ಟುವಂತೆಯೂ ಪ್ರತಿ ಜೀವನವನ್ನು ದಿವ್ಯವಾಗಿ ಪರಿವರ್ತಿಸುವಂತೆಯೂ ಮಾಡೋಣ.